ಎಲ್ಲೋ ಎಲ್ರಿಗೂ ನಮಸ್ಕಾರ. ಆಕು ಟಾಕಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆಧಾರದ ಸ್ವಾಗತ. ಇವತ್ತು ರೆಡಿ ಆಗಿರೋದು ನೋಡಿ, ನಿಮ್ಗೆ ಗೊತ್ತಾಗ್ಬೋದು ಈಗ ಒಂದು ಫಂಕ್ಷನ್ಗೆ ಹೋಗ್ತಿದ್ದೀನಿ ಅಂತ ರೆಡಿ ಆಗಿರೋದು ನೋಡಿ. ಇವತ್ತು ಒಂದು ಕನ್ನೂರಿಗೆ ಮದುವೆಗೆ ಹೋಗ್ತಿದ್ದೀನಿ, ಓಕೆನಾ. ಕನ್ನೂರಿಗೆ ಯಾರ್ದಂದ್ರೆ ನಮ್ಮದು ಸೆಕೆಂಡ್ PUC ಲೆಕ್ಚರ್ ಇತ್ತು, ಪಲ್ಲವಿ ಅಂತ, ಕೆಮಿಸ್ಟ್ರಿ ಮ್ಯಾಮ್ ಅವರು. ಸೊ ಅವ್ರದ್ದು ಮ್ಯಾರೇಜ್ ಇದೆ ಈಗ ಕನ್ನೂರಲ್ಲಿ. ಸೊ ಇವತ್ತು ಕನ್ನೂರಿಗೆ ಹೋಗ್ತಿದ್ದೀನಿ ಮ್ಯಾರೇಜಿಗೆ. ಆ್ಯಕ್ಚುಲಿ ಅಷ್ಟು ದೂರ ಯಾಕೆ ಹೋಗ್ತಿದ್ದೀನಿ ಅಂತ ಅಂದರೆ, ಮೇನ್ ರೀಸನ್ ಅಂದರೆ ಬಿಕಾಸ್ ಆಫ್ ನಮ್ಮದು PUC ಕ್ಲಿಯರ್ ಆಗಿದ್ದು. ಅಂದರೆ ತುಂಬ ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ, PUC ಟೈಮಲ್ಲಿ, ಸೆಕೆಂಡ್ PUC ಟೈಮಲ್ಲಿ. ಅಂದರೆ ಕನ್ನಡ ಮೀಡಿಯಮಿಂದ ಕನ್ನಡ ಮೀಡಿಯಮಲ್ಲಿ ನಂದು ಕಂಪ್ಲೀಟ್ ಎಜುಕೇಷನ್ ಆಯಿತು ಟಿಲ್ 10th ತನಕ. ಫಸ್ಟ್ PUCಗೆ ನಂದು ಅಲೋಶಿಯಲ್ಸಲ್ಲಿ ಮಾಡಿದ್ದಲ್ವಾ, ನಿಮ್ಗೆ ಗೊತ್ತಿರೋದು, ಅದು ಕಾಲೇಜ್ ಫುಲ್ ಇಂಗ್ಲೀಷೆಲ್ಲ ಇರುತ್ತೆ. ಸೊ ಆ ಟೈಮಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಿದ್ದೆ. ಆ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿದ್ರು, ಅಂದರೆ ತುಂಬ ಲೆಕ್ಚರ್ಸ್ ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ. ರೇಷ್ಮಾ ಮ್ಯಾಮ್ ಆಗಿರ್ಬೋದು, ಜಾನೆಟ್ ಮ್ಯಾಮ್, ಅಕ್ಷತಾ ಮ್ಯಾಮ್ ಆಗಿರ್ಬೋದು. ಸೊ ಅದೇ ರೀತಿ ನಮ್ಮ ಪಲ್ಲವಿ ಮ್ಯಾಮ್ ಕೂಡ ತುಂಬ ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ. ಸೊ ಸೆಕೆಂಡ್ PUC ಎಲ್ಲ ಕ್ಲಿಯರ್ ಎಲ್ಲ ಆಗಿದೆ ಅಂದರೆ ಬಿಕಾಸ್ ಆಫ್ ತುಂಬ ಹೆಲ್ಪ್ ಮಾಡಿದರು. ಸೊ ಹಾಗಾಗಿ ಮದುವೆಗೆ ಕರೆದಿದ್ರು ಪಲ್ಲವಿ ಮ್ಯಾಮ್. ಸೊ ಹಾಗಾಗಿ ಹೋಗೋಣ ಅಂತ ಅಷ್ಟೇ. ಬನ್ನಿ ನೋಡೋಣ, ನಾನು ಟ್ರೈ ಮಾಡ್ತೀನಿ ಮೋಟೋ ಲಾಗ್ ಮಾಡೋಕ್ಕೆ, ಬೈಕಲ್ಲಿ ಹೋಗೋಕ್ಕೆ. ಲಾಸ್ಟ್ ವೀಡಿಯೋ ಅಷ್ಟು ಕ್ಲಿಯರಾಗಿ ಕೇಳಿಸಿಲ್ಲ ಅಂತ ಗೊತ್ತಾಯ್ತು ನನಗೆ, ಅದು ಮೋಟೋ ಲಾಗ್ ಇತ್ತಲ್ಲ. ಸೊ ಟ್ರೈ ಮಾಡ್ತೀನಿ ಈ ಸಲ ಸ್ವಲ್ಪ ಕ್ಲಿಯರಾಗಿ ಮಾಡೋಕ್ಕೆ. ಇನ್ ಕೇಸ್ ಆಗಿಲ್ಲ ಅಂದರೆ ನಿಮಗೆ ಬೈಕ್ ನಿಲ್ಲಿಸ್ಬಿಟ್ಟು ಏನಾದರೂ ಅಲ್ಲಿ ಲೊಕೇಶನ್ ನೋಡೋಕೆ ಚೆನ್ನಾಗಿದ್ರೆ ಅಲ್ಲಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ, ಓಕೆನಾ. ನಿಮಗೆ ಮ್ಯಾರೇಜಲ್ಲಿ ನಾನು ಟ್ರೈ ಮಾಡ್ತೀನಿ ನಿಮಗೆ ಅಲ್ಲಿ ವೀಡಿಯೋ ಮಾಡೋಕ್ಕೆ. ಪಾಸಿಬಲ್ ಮ್ಯಾಮ್ ಹತ್ರನೂ ಮಾತಾಡ್ಸ್ತೀನಿ, ಓಕೆನಾ. ನಂದು PUC ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದ್ದರೆ, ಯಾರೆಲ್ಲ ಮದುವೆ ಮ್ಯಾರೇಜಿಗೆ ಬರೋಕ್ಕಾಗಿರಲ್ಲ, ನೀವು ಇಲ್ಲಿಂದನೇ ನೋಡಿ, ಸರಿನಾ. ಬನ್ನಿ ಸಿಗೋಣ ಈಗ ಮೋಟೋಲಾಗಲ್ಲಿ. ಬನ್ನಿ ಹೋಗೋಣ, ಗೇಟ್ ಓಪನ್ ಮಾಡಿ. ನಿನ್ನೆ ತಾನೇ ಕ್ಲೀನಾಗಿ ವಾಶ್ ಮಾಡಿಸಿದ್ದೀನಿ ಬೈಕ್ನ. ಒಂದು 33 ಕಿಲೋಮೀಟರ್ ಇದೆ, ಹೋಗೋಣ. ಇವಾಗ ಬೀರಿ ಹತ್ರ ಇದ್ದೀವಿ ನಾವು. ಆ್ಯಕ್ಚುಲಿ ನಂಗೆ ಬೈಕಲ್ಲೆಲ್ಲ ಹೋಗ್ಬಾರ್ದು ನನಗೆ, ಆದರೆ ಯಾಕೆ ಈಗ ಬೈಕ್ ಪ್ರಿಫರ್ ಮಾಡಿದೆ ಅಂದರೆ, ಈಗ ಕನ್ನೂರಿಗೆ ಹೋಗೋಕ್ಕೆ ಟ್ರೈನಲ್ಲೆಲ್ಲ ಅಂದರೆ ಈಗ ಸ್ವಲ್ಪ ಕಮ್ಯುನಿಕೇಷನ್ ಇದಾಗಿ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಈಗ ಮಲಯಾಳಂ ಅಲ್ವಾ ಅಲ್ಲಿ ಫುಲ್ಲು, ಮಲಯಾಳಂ ಸ್ವಲ್ಪ ಅರ್ಥ ಆಗುತ್ತೆ ನನಗೆ, ಫ್ಲೂಯೆಂಟಾಗಿ ಏನೂ ಬರೋಲ್ಲ. ಸೊ ಹಾಗಾಗಿ ಟ್ರಾವೆಲಿಂಗ್ ಆ ಕಡೆ ಆದರೆ ಕಷ್ಟ ಆಗುತ್ತೆ ಅಂತ, ಇದಾದರೆ ಮ್ಯಾಪ್ ಹಾಕ್ಕೊಂಡು ಹೋಗ್ಬೋದಲ್ಲ ಅಂತೇಳಿ ಬೈಕಲ್ಲಿ ಹೋಗ್ತಿರೋದು ಅಷ್ಟೇ. ಜೈ ಡಿ ಬಾಸ್. ದರ್ಶನ್ ಸರ್ ಎಲ್ಲೋದ್ರೂ ಇರ್ತಾರೆ. ಈ ವರ್ಷ ಆದರೆ ಆದಷ್ಟು ಬೇಗ ಅವ್ರು ಹೊರಗಡೆ ಬರಲಿ ಅಂತ ದೇವರ ಹತ್ರ ಬೇಡ್ತೀನಿ. ಈಗ ಅದೇ, ಈಗ ನಾವು ಕುಂಬ್ಳೆ, ತಲಪಾಡಿ, ಕುಂಬ್ಳೆ, ಕಾನಂಗಡ್, ಕಾಸರಗೋಡು, ಕನ್ನೂರಿಗೆ ಹೋಗ್ತಾ ಇರೋದು. ಆ ರೂಟಲ್ಲಿ ನಮ್ಮದು ಮನೆ ಡೈರೆಕ್ಟ್ ರೂಟು. ಜಸ್ಟ್ ಇವಾಗ ಕ್ರಾಸ್ ಆದೆ ತಲಪಾಡಿ ಟೋಲ್ನ, ಈಗ ಕ್ರಾಸ್ ಆಗಿ ಹೋಗ್ತಾ ಇರೋದು, ನೋಡ್ಬೋದು ನೀವು. ಅಂದರೆ ಈಗ ನಾನೇ ಲಾಸ್ಟ್ ಹೋಗಿದ್ದು, ಹಾಗಾಗಿ ಎಲ್ಲರೂ ಹೋಗಿದ್ರು. ಅಂದರೆ 1:45 ಆಯಿತು ನಾನು ರೀಚ್ ಆಗಬೇಕಾದ್ರೆ, 10:30 ಬಿಟ್ಟವನು. ತುಂಬ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ ಮ್ಯಾಮ್. ಇವರೇ ನಮ್ಮ PUC ಕೆಮಿಸ್ಟ್ರಿ ಮ್ಯಾಮ್, ಪಲ್ಲವಿ ಅಂತ. ಆಲ್ ದ ಬೆಸ್ಟ್ ಮ್ಯಾಮ್, ಯುವರ್ ಫ್ಯೂಚರ್ ಲೈಫ್. ಊಟ ತುಂಬ ಚೆನ್ನಾಗಿತ್ತು, ವೆಜ್ ಊಟ. ಗೊತ್ತಲ್ವ ನಾನು ಎಷ್ಟು ಚೆನ್ನಾಗಿ ವೆಜ್ ಊಟ ಮಾಡ್ತೀನಿ, ಇಷ್ಟ ಅಂತ ಗಂಗಿ. ಈಗ ಆಯಿತು ಮದುವೆ, ಫುಲ್ ಟಯರ್ಡ್ ಆಗಿತ್ತು, ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿದ್ದೆ ಮತ್ತು ಫೋಟೋಸ್ ಇದೆ. ಬನ್ನಿ ಈಗ ಹೋಗೋಣ. ಈಗ ಇನ್ನು ಮನೆಗೆ ಹೋಗ್ಮೇಲೆ ವೀಡಿಯೋ ತೋರಿಸ್ತೀನಿ. ಟಯರ್ಡ್ ಆಗಿದೆ ಫುಲ್ಲು, ಅಂದರೆ ಆಲ್ಮೋಸ್ಟ್ 3.5 hours ಅಲ್ಲ ಜರ್ನಿ, ಮ್ಯಾಂಗ್ಳೂರಿಂದ ಕನ್ನೂರಿಗೆ ಬೈಕಲ್ಲಿ ಬಂದಿರೋದು. ಸೊ ಎಷ್ಟು ಸ್ವಲ್ಪ ಆಗಿದೆ ಕವರ್ ಮಾಡೋಕ್ಕೆ ವೀಡಿಯೋ, ಅದನ್ನೇ ಹಾಕ್ತೀನಿ. ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಸುಸ್ತಾಯಿತು ತುಂಬ ರೈಡ್ ಮಾಡಿ, ತುಂಬ ಬಾಡಿ ಡಿಹೈಡ್ರೇಟ್ ಆಗಿತ್ತು. ಅಂದರೆ ಕಂಟಿನ್ಯೂಸ್ ರೈಡ್ ಮಾಡ್ತಾ ಇದ್ನಲ್ಲ, ಅಂದರೆ ಹೋಗ್ಬೇಕಾದ್ರೆ ಇನ್ನೂ ಎಲ್ಲಿ ನಿಲ್ಲಿಸಲಿಲ್ಲ ನಾನು, ಅಂದರೆ ಟೈಮ್ ಆಗುತ್ತೆ ಅಂತ. ಮನೆ ಹತ್ರ ಗಾಡಿ ಹತ್ತಿದವನು ಸೀದಾ ಅಲ್ಲೇ ಗಾಡಿ ನಿಲ್ಲಿಸ್ದವನು ಫಂಕ್ಷನ್ ಹತ್ರ. ಹಾಗಾಗಿ ಈಗ ಬರಬೇಕಾದ್ರೂ ತುಂಬ ಟಯರ್ಡ್ ಆಯಿತು, ಡಿಹೈಡ್ರೇಟ್ ಆಯಿತು. ಹಾಗಾಗಿ ಜ್ಯೂಸ್ ಕುಡಿಯೋಣ ಅಂತ ಲೈಮ್ ಸೋಡಾ. ನಿಯರ್ ಬೇಕಲ್ ಫೋರ್ಟ್ ಇದೆಯಲ್ಲ, ಬೇಕಲ್ ಫೋರ್ಟಿಗೆ ಒಂದು 5 ಕಿಲೋಮೀಟ್ರ್ ಇರಬೇಕಾದ್ರೆ ನಿಲ್ಲಿಸಿದೆ. ಕಂಟಿನ್ಯೂಸ್ ರೈಡ್ ಮಾಡಬಾರ್ದು, ನಿದ್ದೆ ಎಲ್ಲ ಬರುತ್ತಲ್ವ. ಅಟ್ಲೀಸ್ಟ್ 1 hour ಕಂಟಿನ್ಯೂ ರೈಡ್ ಮಾಡ್ತೀವಿ ಅಂದರೆ ಒಂದು 5 ನಿಮಿಷ ಆದರೂ ಬ್ರೇಕ್ ತೊಗೋಬೇಕು. ಆವಾಗ ಸ್ವಲ್ಪ ಅಲರ್ಟ್ ಆಗಿರ್ತೀವಿ, ಗಾಡಿ ಬಿಡೋಕ್ಕೆ ಈಸಿ ಆಗುತ್ತೆ. ಬನ್ನಿ ಹೋಗ್ತಾ ಇದ್ದೀವಿ ಮನೆಗೆ, ವಾಪಸ್ ಹೋಗೋಣ. ಬನ್ನಿ ಮನೆಗೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಫೈನಲಿ ಬಂದೆ ಮನೆಗೆ. ಅದೇ ಇಲ್ಲಿ ನಮ್ಮ ಮನೆಯಿಂದ ಎಷ್ಟಿತ್ತಂದರೆ ಆಲ್ಮೋಸ್ಟ್ 145 ಕಿಲೋಮೀಟ್ರ್ ಇದೆ. ಸೊ ಒನ್ ಸೈಡ್. ಸೊ ಹೋಗಿ ಬರೋದು ಸೇರಿ ಆಲ್ಮೋಸ್ಟ್ 300 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಬೈಕಲ್ಲಿ ಯಾವುದೂ ಅಷ್ಟು ವೀಡಿಯೋ ಮಾಡಿಲ್ಲ, ಆಯಿತಾ. ಯಾಕೆಂದರೆ ಒಂದು ಸರಿ ಮಾಡೋಕ್ಕಾಗಲ್ಲ ಬೈಕಲ್ಲಿ ಹೋಗ್ಬೇಕಾದ್ರೆ, ಅಂದರೆ ಅದೇನೋ ಇಕ್ವಿಪ್ಮೆಂಟ್ ಏನಿಲ್ಲ ನನ್ನ ಹತ್ರ. ಇನ್ನೊಂದು ಸುಮ್ಮನೆ ನಾಯ್ಸ್ ಬರುತ್ತಂತೆ, ಈಗ ಮೊಬೈಲಲ್ಲಿ ಸುಮ್ಮನೆ ಮಾಡಿದ್ರೆ ನಾಯ್ಸ್ ಇರಿಟೇಷನ್ ಆಗುತ್ತೆ. ಲಾಸ್ಟ್ ವೀಡಿಯೋದೆಲ್ಲ ನಾನು ನೋಡಿದೆ, ಹಾಗಾಗಿ. ಮತ್ತು
ಟಯರ್ಡ್ ಕೂಡ ಆಯಿತು. ಅಂದರೆ ಹೋಗ್ಬೇಕಾದ್ರೆ ತುಂಬ ಟಯರ್ಡ್ ಆಯಿತು, ಬರಬೇಕಾದ್ರೆ ಅಷ್ಟೇನಾಗಲಿಲ್ಲ, ಗೊತ್ತಾಗಿಲ್ಲ. ಅಂದರೆ ಬರಬೇಕಾದ್ರೆ ಬೇರೆ ರೂಟಲ್ಲಿ ಬಂದೆ, ಬೇಕಲ್ ರೂಟಿಂದ, ಸೊ ಅಷ್ಟು ಗೊತ್ತಾಗಿಲ್ಲ. ಬಟ್ ಚೆನ್ನಾಗಿತ್ತು, ಅದು ಖುಷಿ ಆಯಿತು ಹೋಗಿದ್ದು. ಆ್ಯಕ್ಚುಲಿ ಹೋಗ್ಬೇಕಾದ್ರೆ ಅಷ್ಟು ದೂರ ಹೋಗ್ಬೇಕಾ ಅಂತ ಇತ್ತು ಮನಸ್ಸಲ್ಲಿ, ಬಟ್ ಸ್ಟಿಲ್ ಹೋದೆ. ಅಂದರೆ ತುಂಬ ಬೇಕಾದವರು ಮ್ಯಾಮ್. ಅಂದರೆ ನಾನಿವಾಗ ಮಾಸ್ಟರ್ಸ್ ಮಾಡ್ತೀನಿ ಅಂದರೆ ಅದಕ್ಕೆ ಒನ್ ಆಫ್ ದ ರೀಸನ್ ಅವರು ಒಂದು ರೀಸನ್ ಅದಕ್ಕೆ. ಬಿಕಾಸ್ PUC ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿದೆ ನನಗೆ. ಅಂದರೆ ನಂದು ಗ್ರಾಫ್ ಕೆಳಗಡೆ ಹೋದಾಗ PU ಟೈಮಲ್ಲಿ ಎಕಾಡೆಮಿಕ್ ಗ್ರಾಫ್ಸ್ ಕೆಳಗೆ ಹೋಗಿತ್ತು. ಆ ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡಿದವರು ಪಲ್ಲವಿ ಮ್ಯಾಮ್. ಸೊ ಹಾಗಾಗಿ ದೂರ ಆದರೂ ತೊಂದರೆ ಇಲ್ಲ, ಹೋಗಿ ಬರೋಣ, ಮದುವೆ ಅಲ್ವಾ ಅಂತಂದು ಹೋಗಿ ಬಂದೆ. ಹೋದ್ಮೇಲೆ ಅವರು ಆ್ಯಕ್ಚುಲಿ ಅವ್ರ ರಿಯಾಕ್ಷನ್ ನೋಡಬೇಕಿತ್ತು ನಾನು ನೋಡಿದ ಮೇಲೆ. ಅಂದರೆ ಅಲ್ಲಿ ಫಸ್ಟ್ ಟೈಮ್ ಅಲ್ಲ ವೀಡಿಯೋ ಎಲ್ಲ, ಸೊ ಮಾಡೋಕ್ಕೆ ಹೋಗಿರಲಿಲ್ಲ ನಾನು ಪಬ್ಲಿಕ್ಕಲ್ಲಿ. ಅವ್ರ ರಿಯಾಕ್ಷನ್ ನೋಡಬೇಕಿತ್ತು, ಎಷ್ಟು ಖುಷಿ ಪಟ್ಟರೆ ಅಂದರೆ ಹೋಗಿದ್ದು ನೋಡಿ. ಆ್ಯಂಡ್ ಈವನ್ ಅವ್ರ ಮನೇಲಿಗೂ ಕೂಡ ಒಂದು ಪರಿಚಯ ಇದೆ, ಅವ್ರ ಅಮ್ಮನಿಗೆಲ್ಲ ಹೇಳ್ತಿರ್ತಾರೆ ನನ್ನ ಬಗ್ಗೆ. ಸೊ ಬಟ್ ಯಾವತ್ತೂ ನೋಡಿರಲಿಲ್ಲ ಅವರು. ಇವತ್ತು ಅಲ್ಲೇ ಕರೆದ್ರು, ಅವ್ರ ಅಮ್ಮನ ಕರೆದು ಆಕಾಶ್ ಅಂತ ಹೇಳ್ತಿದ್ನಲ್ಲ, ಇವನೇ ಆಕಾಶ್ ಅಂತೆಲ್ಲ ಅಂದರು. ಸೊ ಅವ್ರ ಅಮ್ಮನೂ ತುಂಬ ಖುಷಿಪಟ್ಟು ತುಂಬ ಚೆನ್ನಾಗಿ ಮಾತಾಡಿದರು. ಹೋಗಿದ್ದಕ್ಕೂ ಖುಷಿ ಆಯಿತು ನನಗೆ. ಇವತ್ತಿನ ವೀಡಿಯೋ ಇಷ್ಟೇ ಇರುತ್ತೆ, ಅಷ್ಟೇ ಮೇ ಬಿ ಶಾರ್ಟ್ ವೀಡಿಯೋ ಆಗಿರುತ್ತೆ ಇದು. ಯಾಕೆಂದರೆ ಅಷ್ಟೇನು ಮಾಡೋಕ್ಕಾಗಿಲ್ಲ ವೀಡಿಯೋ. ಬೈಕಲ್ಲಿ ಇಲ್ಲಿಂದ ಹೋಗ್ಬೇಕಾದ್ರೆ ಸ್ವಲ್ಪ ಇದೆ ಸ್ಟಾರ್ಟಿಂಗಲ್ಲಿ, ಮತ್ತು ಅಲ್ಲಿ ಫಸ್ಟ್ ಟೈಮ್ ಅಲ್ಲ, ಒಂದು ಪಬ್ಲಿಕ್ಕಲ್ಲಿ ಒಂದು ಫಂಕ್ಷನಲ್ಲಿ ಮಾಡೋಕ್ಕೆ ಸರಿಯಾಗಿಲ್ಲ ನನಗೆ. ಯಾಕೆ ಫಸ್ಟ್ ಟೈಮ್ ಅಲ್ಲ, ಸ್ವಲ್ಪ ನಾಚಿಕೆ ಒಂಥರ ಆಯಿತು. ಅಂದರೆ ಹೋಗಿದ್ದೆ ಆಲ್ಮೋಸ್ಟ್ ಲೇಟ್ ಆಯಿತು ನಂದು. ಒಂದು 150 ಸಮಥಿಂಗ್ ರೀಚ್ ಆಗಿದ್ದೆ ಅಲ್ಲಿ. 10:40 ಮನೆ ಬಿಟ್ಟಿದ್ದೆ, 140 ಆಯಿತು, 150 ರೀಚ್ ಆಗಬೇಕಾದ್ರೆ. ಇಳಿದ ತಕ್ಷಣ ಸೀದಾ ಸ್ಟೇಜ್ ಮೇಲೆ ಹೋದೆ. ಸೊ ಹಾಗಾಗಿ ತುಂಬ ಖುಷಿ ಆಯಿತು. ಆ್ಯಂಡ್ ಇವತ್ತಿಗೆ ಈ ವಿಡಿಯೋ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಕಿ ಯೂಟ್ಯೂಬ್ ಚಾನಲ್ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.